ನಮಸ್ಕಾರ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ನಾವು ನಿಷ್ಠೆಯಿಂದ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಆ ಒಂದು ಕೆಲಸಕ್ಕೆ ಪೂರಕವಾಗಿ, ಅಂದರೆ ಆ ಒಂದು ಕೆಲಸ ಸಂಪೂರ್ಣವಾಗಬೇಕು ಎನ್ನುವಂಥ ಆಶಯವನ್ನು ತೋರುವುದಕ್ಕೆ ಪ್ರಕೃತಿಯೂ ನಮಗೆ ಸಹಾಯವನ್ನು ಮಾಡ್ತದೆ. ಅದರ ಜೊತೆಯಲ್ಲಿ ನಮ್ಮ ಸುತ್ತಮುತ್ತಲಿನಿರ್ತಕ್ಕಂಥ ಎಲ್ಲ ಜನರು ಕೂಡ ನಮಗೆ ಸಹಾಯಕರಾಗ್ತಾರೆ ಎನ್ನುವಂತಹ ವಿಚಾರದ ಬಗ್ಗೆ ಒಂದು ಕಥೆಯ ಮುಖಾಂತರವಾಗಿ ಅರ್ಥವನ್ನು ಮಾಡಿಕೊಳ್ಳೋಣ. ಇಂದ್ರ ಆ ಅರ್ಜುನನಿಗೆ ಆದೇಶವನ್ನು ಮಾಡ್ತಾನೆ ಅಥವಾ ಉಪದೇಶವನ್ನು ಮಾಡ್ತಾನೆ. ಈಶ್ವರನನ್ನು ಕುರಿತು ನೀನು ತಪಸ್ಸನ್ನು ಆಚರಣೆ ಮಾಡಿದೆ ಅಂತ ಆದರೆ ನಿನ್ನ ಇಷ್ಟಾರ್ಥಗಳು, ಮುಂದೆ ಬೇಕಾಗುವಂತಹ ಯುದ್ಧಕ್ಕೆ ಯಾವ ಅಸ್ತ್ರಗಳು ಬೇಕೋ, ಶಸ್ತ್ರಗಳು ಬೇಕೋ, ಅದರಲ್ಲಿಯೂ ವಿಶೇಷವಾದ ಅಸ್ತ್ರಗಳು ನಿನಗೆ ಈಶ್ವರ ದೇವರ ಅನುಗ್ರಹದಿಂದ ದೊರಕುತ್ತದೆ ಅಂತ ಹೇಳಿ ಇಂದ್ರದೇವರು ಆದೇಶವನ್ನು ಮಾಡಿದಾಗ ಈ ರೀತಿಯಾಗಿ ಸಾಗು ಅಂತ ದಾರಿಯನ್ನು ತೋರಿಸಿದಂತಹ ಸಂದರ್ಭದಲ್ಲಿ ಅರ್ಜುನ ಇಂದ್ರನ ಆಶೀರ್ವಾದವನ್ನು ಪಡೆದು ಹಿಮಾಲಯದ ಪರ್ವತದ ಬಳಿ, ಹಿಮವತ್ ಪರ್ವತದ ಬಳಿ ಹೋಗಿ ಈಶ್ವರನ ಕುರಿತು ತಪಸ್ಸನ್ನು ಆಚರಣೆ ಮಾಡುವುದಕ್ಕೆ ಆರಂಭ ಮಾಡ್ತಾನೆ. ಕಠಿಣವಾದ ನಿರ್ಧಾರವನ್ನು ಸ್ವೀಕಾರ ಮಾಡಿ ಭಯಂಕರವಾಗಿರ್ತಕ್ಕಂತಹ ತಪಸ್ಸನ್ನು ಆರಂಭ ಮಾಡ್ತಾನೆ. ಯಾವ ರೀತಿಯಾಗಿರ್ತಕ್ಕಂತಹ ತಪಸ್ಸದು? ಮೊಟ್ಟ ಮೊದಲನೆಯ ತಿಂಗಳಲ್ಲಿ 3 ದಿವಸಗಳಿಗೊಮ್ಮೆ ಏನು ಮಾಡ್ತಾನೆ, ಸಿಗುವಂತಹ ಸೊಪ್ಪನ್ನು, ಎಲೆಯನ್ನು ಸ್ವೀಕಾರ ಮಾಡಿ, ಅದೇ ಅವನಿಗೆ ಹೊಟ್ಟೆಗೆ ಅನ್ನ. ಆ ಎಲೆಯನ್ನು ಬಿಟ್ಟು ಮಿಕ್ಕಿದ್ದೇನೂ ಇಲ್ಲ, ಅದನ್ನು ಮಾತ್ರ, ಅದು ಯಾವಾಗ 3 ದಿವಸಗಳಿಗೊಮ್ಮೆ ಸಿಗುವಂತಹ ಎಲೆಯನ್ನು ತಿಂದು ಅವನು ತಪಸ್ಸನ್ನು ಆಚರಣೆಯನ್ನು ಮಾಡ್ತಾನೆ. ಅದಾದ ಮೇಲೆ 2ನೆಯ ತಿಂಗಳಿಗೆ ಬಂದಂತಹ ಸಂದರ್ಭದಲ್ಲಿ ಆ ಎಲೆಯನ್ನು ಬಿಡುವಂಥದ್ದು 6 ದಿವಸಗಳಿಗೊಮ್ಮೆ, ಅಲ್ಲಿಯವರೆಗೆ 3 ದಿವಸಕ್ಕೊಮ್ಮೆ, ಈಗ 6 ದಿವಸಗಳಿಗೊಮ್ಮೆ ಸಿಗುವಂತಹ ಹಣ್ಣನ್ನು, ಆ ಕಾಡಿನಲ್ಲಿ ಸಿಗ್ತಕ್ಕಂತಹ ಹಣ್ಣನ್ನು ಸ್ವೀಕಾರ ಮಾಡಿ ತಪಸ್ಸನ್ನು ಆಚರಣೆಯನ್ನು ಮಾಡ್ತಾನೆ. ಎಲೆಯಾಯಿತು 3 ದಿವಸಕ್ಕೆ, ಈಗ 6 ದಿವಸಕ್ಕೊಮ್ಮೆ ಸಿಗುವಂತಹ ಹಣ್ಣನ್ನು ಸ್ವೀಕಾರ ಮಾಡಿ ಮತ್ತೆ ತಪಸ್ಸನ್ನು ಮಾಡುವುದಕ್ಕೆ ಆರಂಭ ಮಾಡ್ತಾನೆ. 3ನೇ ತಿಂಗಳಿಗೆ ಬಂದಾಗ, 2ನೇ ತಿಂಗಳು ಸಂಪೂರ್ಣವಾಯಿತು, 3ನೇ ತಿಂಗಳಿನಲ್ಲಿ ಮತ್ತೆ 15 ದಿವಸಕ್ಕೊಮ್ಮೆ ಸಿಗುವಂತಹ ಏನೋ ಒಂದು ಸ್ವಲ್ಪ ಆಹಾರವನ್ನು ಸ್ವೀಕಾರ ಮಾಡಿ ಅವನು ತಪಸ್ಸನ್ನು ಆಚರಣೆಯನ್ನು ಮಾಡ್ತಾನೆ. ಅಷ್ಟು ಕಠಿಣವಾಗಿರ್ತಕ್ಕಂಥದ್ದು. 3 ದಿವಸಕ್ಕೊಮ್ಮೆ, ಕಡೆಯಲ್ಲಿ 6 ದಿವಸಕ್ಕೊಮ್ಮೆ, ಕಡೆಯಲ್ಲಿ 15 ದಿವಸಕ್ಕೊಮ್ಮೆ ಏನು ಸಿಗುತ್ತೋ ಆ ಆಹಾರವನ್ನು ಸ್ವೀಕಾರ ಮಾಡುವಂಥದ್ದು. ಇಂಥದ್ದೇ ಬೇಕು ಎನ್ನುವಂಥ ಭಾವನೆಯೂ ಕೂಡ ಇಲ್ಲ. ಸಿಕ್ಕಿದ್ದನ್ನು ಸ್ವೀಕಾರ, ಅದು ಪಕ್ಷಕ್ಕೊಮ್ಮೆ. ಪಕ್ಷ ಅಂದರೆ 15 ದಿವಸ. ಆ 15 ದಿವಸಕ್ಕೆ ಏನು ಸಿಗುತ್ತೋ ಅದನ್ನು ತಿನ್ನುವಂಥದ್ದು, ಮತ್ತೆ ತಪಸ್ಸಿಗೆ ಆಚರಣೆ ಆರಂಭವನ್ನು ಮಾಡುವಂಥದ್ದು. ಒಮ್ಮೆ ತಪಸ್ಸಿಗೆ ಕುಳಿತ ಅಂತ ಆದರೆ 15 ದಿವಸಗಳ ಕಾಲ ಊಟಕ್ಕೆ ಏನೂ ಸ್ವೀಕಾರ ಮಾಡುವಂಥದ್ದಲ್ಲ. ಈ ರೀತಿಯಾಗಿ ತಪಸ್ಸನ್ನು ಆಚರಣೆಯನ್ನು ಮಾಡ್ತಾನೆ. ಅಲ್ಲಿಗೆ 3 ತಿಂಗಳು ಕೂಡ ಸಂದು ಹೋದವು. 4ನೇ ತಿಂಗಳಿಗೆ ಬಂದಂತಹ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಬಿಟ್ಟು ಬಿಡ್ತಾನೆ. ಎಲ್ಲವನ್ನ ಬಿಟ್ಟು ಕೇವಲ ಭಗವಂತನ ಧ್ಯಾನ, ತಪಸ್ಸನ್ನು ಮಾಡುವಂಥದ್ದು, ಕೇವಲ ಈಶ್ವರನನ್ನು ಓಂ ನಮಃ ಶಿವಾಯ ಎನ್ನುವಂತಹ ಉಚ್ಚಾರಣೆಯನ್ನು, ಮಂತ್ರೋಚ್ಚಾರಣೆಯನ್ನು, ನಾಮೋಚ್ಚಾರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಮಾತ್ರ. ಆ ನಾಮೋಚ್ಚಾರಣೆಯೇ ಒಂದು ಊಟ ಎನ್ನುವಂಥ ಭಾವನೆಯಲ್ಲಿ, ನನಗೆ ಆಹಾರ ಎನ್ನುವಂಥ ಭಾವನೆಯಲ್ಲಿ ಕಠಿಣವಾದ ತಪಸ್ಸನ್ನು ಆರಂಭ ಮಾಡ್ತಾನೆ. ಅವನ ತಪಸ್ಸು ಎಷ್ಟು ಕಠಿಣವಾಗಿತ್ತು ಅಂತಂದರೆ ಆ ತಪಸ್ಸಿನ ಜ್ವಾಲೆಗೆ, ಆ ಶಕ್ತಿಗೆ, ಆ ಪ್ರಭೆಗೆ ಸಂಪೂರ್ಣ ಆ ಒಂದು ಜಾಗವೇ ಧಗಧಗತ ದಹಿಸುತ್ತಾ ಇದೆಯೇನೋ, ಬೆಂಕಿ ಹೊತ್ತು ಉರಿಯುತ್ತಾ ಇದೆಯೇನೋ ಎನ್ನುವಂತಹ ಭಾವನೆ ಎಲ್ಲರಿಗೂ ಒಡಮೂಡಿ ಇರತಕ್ಕಂತಹದ್ದು. ಅಷ್ಟು ಭಯಂಕರವಾದ ತಪಸ್ಸನ್ನು ಅವನು 4ನೇ ತಿಂಗಳಿನಲ್ಲಿ ಆರಂಭ ಮಾಡ್ದ. ಆ ತಪಸ್ಸಿನ ಜ್ವಾಲೆಗೆ, ಆ ಪ್ರಭೆಗೆ, ಆ ಒಂದು ಬರ್ತಕ್ಕಂತಹ ತಪಸ್ಸಿನ ಜ್ವಾಲೆಯ ಧೂಮಕ್ಕೆ ಅಲ್ಲಿರ್ತಕ್ಕಂತಹ ಋಷಿಮುನಿಗಳು ಕೂಡ ಹೆದರಿ ಹೋದರು. ಸಾಮಾನ್ಯವಾಗಿ ಋಷಿಮುನಿಗಳೇ ಇಂತಹ ಕಠಿಣ ತಪಸ್ಸನ್ನು ಮಾಡ್ತಕ್ಕಂಥವ್ರು. ಆದರೆ ಈ ಅರ್ಜುನನ ಕಠೋರ ತಪಸ್ಸಿಗೆ ಆ ಋಷಿಮುನಿಗಳೇ ಭಯಪಡುವಂತಹ ಪರಿಸ್ಥಿತಿ ಒದಗಿ ಬಂತು. ಆಗ ಗತ್ಯಂತರವಿಲ್ಲದೆ ಇನ್ನಾವ ದಾರಿಯನ್ನು ಕೂಡ ಕಾಣದೆ ಆ ಋಷಿಗಳೆಲ್ಲರೂ ಕೂಡ ಪರಮೇಶ್ವರನ ಬಳಿ ಸಾಗಿ ಹೇಳ್ತಾರೆ,
ಈ ರೀತಿಯಾಗಿ ಅರ್ಜುನ ಯಾವ ಕಾರಣದಿಂದ ತಪಸ್ಸನ್ನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ನಮಗಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥದ್ದು. ಆದರೆ ಅವನು ಮಾಡ್ತಾ ಇರ್ತಕ್ಕಂತಹ ತಪಸ್ಸಿನಿಂದ ಆ ಜ್ವಾಲೆಗೆ ಎಲ್ಲರೂ ಕೂಡ ನಾವು ದಹಿಸಿ ಹೋಗ್ತಾ ಇದ್ದೇವೆ, ನಮಗೆ ಅಲ್ಲಿ ಇರಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ಕರುಣಾಮಯನಾಗಿರ್ತಕ್ಕಂಥ ನೀನು ನಮ್ಮನ್ನು ಅನುಗ್ರಹಿಸಬೇಕು, ಅದೇ ರೀತಿಯಲ್ಲಿ ಅರ್ಜುನನಿಗೂ ಕೂಡ ಆಶೀರ್ವದಿಸಿ ಅವನಿಗೂ ಒಂದು ದಾರಿಯನ್ನು ನೀನು ತೋರಿಸಿಕೊಡಬೇಕು ಅಂತ ಹೇಳಿ ಎಲ್ಲ ಋಷಿಪುಂಗವರೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಪರಮೇಶ್ವರ ಯಾವುದೋ ದುರುದ್ದೇಶದಿಂದ ಅರ್ಜುನನು ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ, ಮುಂದೆ ಲೋಕ ಕಲ್ಯಾಣಕ್ಕೆ, ದುಷ್ಟರ ಸಂಹಾರಕ್ಕೆ ಬೇಕಾಗಿರ್ತಕ್ಕಂತಹ ಶಸ್ತ್ರಗಳನ್ನು ಸ್ವೀಕಾರ ಮಾಡುವುದಕ್ಕೆ, ಅಸ್ತ್ರವನ್ನು ವರರೂಪವಾಗಿ ಪಡೆಯುವುದಕ್ಕೋಸ್ಕರವಾಗಿ ಈ ರೀತಿಯಾಗಿ ತಪಸ್ಸನ್ನು ಆಚರಣೆಯನ್ನು ಮಾಡ್ತಾ ಇದ್ದಾನೆ. ಇದರಿಂದ ಯಾರಿಗೂ ಯಾವ ಲೋಕಕ್ಕೂ ತೊಂದರೆಯಾಗುವಂಥದ್ದಲ್ಲ. ಈ ಒಂದು ಸಮಯದಲ್ಲಿ ನಾನು ಅವನ ಬಳಿಯೇ ಹೋಗಿ ಅವನಿಗೆ ಬೇಕಾಗಿರ್ತಕ್ಕಂತಹ ಇಷ್ಟಾರ್ಥಗಳನ್ನೆಲ್ಲವನ್ನು ಕೂಡ ಪೂರೈಸ್ತೇನೆ ಅಂತ ಹೇಳಿ ಮಹರ್ಷಿಗಳಿಗೆ ಆಶೀರ್ವಾದವನ್ನು ಈಶ್ವರ ದೇವರು ಮಾಡ್ತಾರೆ. ಇಲ್ಲಿ ಕಟ್ಟ ಕಡೆಯಲ್ಲಿ ಆ ಈಶ್ವರ ದೇವರ ಅನುಗ್ರಹದಿಂದ ಅರ್ಜುನನ ಇಷ್ಟಾರ್ಥ ಏನಿತ್ತು ಅದೆಲ್ಲವೂ ಕೂಡ ಸಿಕ್ಕಿತು. ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ವಿಚಾರವೇನಪ್ಪ ಅಂತಂದರೆ, ಅರ್ಜುನ ತನ್ನ ನಿಷ್ಠೆಯಿಂದ ತಪಸ್ಸಿಗೆ ಕುಳಿತಂತಹ ಸಂದರ್ಭದಲ್ಲಿ ಹೊಟ್ಟಿಗೆ ಏನೂ ಇಲ್ಲ ಅಂತಂದ್ರೂ ಕೂಡ ಅವನ ದೇಹ ಬಾಧೆಯನ್ನು ಪಡಲಿಲ್ಲ, ನೋವಾಗಲಿಲ್ಲ. ಯಾಕೆ? ಅವನಿಗೆ ಕೇವಲ ಭಗವಂತನ ಧ್ಯಾನವನ್ನು ಬಿಟ್ಟು ಇನ್ಯಾವ ಇಚ್ಛೆಯೂ ಇಷ್ಟವೂ ಇರಲಿಲ್ಲ. ಹಾಗಾಗಿಯೇ ಆ ಒಂದು ಧಗಧಗಿಸುವ ಜ್ವಾಲೆ ಅವನ ತಪಸ್ಸಿನ ಪ್ರಭಾವದಿಂದ ಉಂಟಾದರೂ ಸುತ್ತಮುತ್ತಲನ ಜನರಿಗೆ ಅದೊಂದು ಭಯವಾದ ಅನಿಸಿತು. ಆದರೆ ಅರ್ಜುನನಿಗೆ ಯಾವ ಭಾವನೆಯೂ ಆಗಲಿಲ್ಲ, ಯಾವ ಒಂದು ಕಷ್ಟವೂ ಆಗಲಿಲ್ಲ. ಈ ಒಂದು ನಿಷ್ಠೆಯಿಂದಲೇ ಆ ಋಷಿ ಮುನಿಗಳು ತಮಗೆ ಕಷ್ಟ ಆದರೂ ಕೂಡ ಅರ್ಜುನನಿಗೆ ಒಳಿತನ್ನೇ ಬಯಸಿದರೆ ವಿನಃ ಅವನಿಗೇನೋ ಕೆಡಕಾಗಲಿ ಎನ್ನುವಂತಹ ಭಾವನೆಯನ್ನು ಕೂಡ ಅವರಾರೂ ಕೂಡ ತೋರಲಿಲ್ಲ. ಈಶ್ವರನ ಬಳಿ ಹೋದಂತಹ ಸಂದರ್ಭದಲ್ಲಿಯೂ ಕೂಡ ಋಷಿ ಮುನಿಗಳು ಕೂಡ ಲೋಕಕ್ಕೂ ಒಳಿತಾಗಲಿ, ಅರ್ಜುನನ ದಾರಿಯೂ ಸುಗಮವಾಗಲಿ ಎನ್ನುವಂತಹ ಭಾವನೆಯಿಂದ ಅವರ ಬಳಿ ಒಂದು ಬೇಡಿಕೆಯನ್ನಿಟ್ಟರೆ ವಿನಃ ಅರ್ಜುನನಿಗೆ ಮತ್ತೇನೋ ಆಗಲಿ ಎನ್ನುವಂಥ ರೀತಿಯಲ್ಲಿ ಯಾರೂ ಕೂಡ ಕೇಳಿರ್ತಕ್ಕಂಥದ್ದಲ್ಲ. ಈ ಒಂದು ದೃಷ್ಟಿಯಿಂದ ನಾವು ನೋಡಿದಾಗ ನಮ್ಮ ಕೆಲಸ ಎನ್ನುವಂಥದ್ದು ಒಳ್ಳೆಯ ದಾರಿಯಲ್ಲಿ ನಾವು ಸಾಗ್ತಾ ಇದ್ದೇವೆ ಅಂತ ಆದರೆ, ಒಳ್ಳೆಯ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಅಂದರೆ, ನಾವು ಮಾಡುವಂತಹ ಕೆಲಸದಲ್ಲಿ ನಾವು ದೇವರನ್ನು ಕಾಣ್ತಾ ಇದ್ದೀವಿ ಅಂತಂದರೆ, ನಿಷ್ಠೆಯಿಂದ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ಪಂಚಭೂತಗಳ ಸಹಿತವಾಗಿ ಸಂಪೂರ್ಣ ಈ ಒಂದು ಪ್ರಕೃತಿಯು ಹಾಗೆ ದೇವರ ಅನುಗ್ರಹವು ಸದಾ ನಮ್ಮಲ್ಲಿರುತ್ತೆ. ದೇವರ ಅನುಗ್ರಹಕ್ಕೆ ಪಾತ್ರವಾಗಿ ನಾವು ಮಾಡುವಂತಹ ಕೆಲಸದಲ್ಲಿ ಜಯವನ್ನು ಸಾಧಿಸಬೇಕು ಅಂತಂದರೆ ನಾವು ಮಾಡುವಂತಹ ಕಾರ್ಯದಲ್ಲಿ ದೇವರನ್ನು ಕಾಣಬೇಕು, ಮಾಡುವಂತಹ ಕಾರ್ಯದಲ್ಲಿ ನಿಷ್ಠೆ ಎನ್ನುವಂಥದ್ದು ನಮ್ಮಲ್ಲಿ ಇರಬೇಕು ಅಂತ ಈ ಒಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಂಡು ನಾವು ಎಲ್ಲ ಕಾರ್ಯವನ್ನು ಕೂಡ ಎಷ್ಟೇ ಚಿಕ್ಕ ಕೆಲಸವಾಗಿರಲಿ ನಿಷ್ಠೆಯಿಂದ ಮಾಡೋಣ, ಆ ಕಾರ್ಯವನ್ನು ಸಂಪೂರ್ಣಗೊಳಿಸಿ ಜಯವನ್ನು ಸಾಧಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇಂತಹ ಕಥೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಹಾಗೂ ಸೂಕ್ಷ್ಮವಾದಂತಹ ನೀತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಮ ಚಾನಲ್ ಆಗಿರ್ತಕ್ಕಂತಹ ಧರ್ಮವಾಹಿನಿಯನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ.